ಸೊ ಈ ಫಿಲಮ್ಗೆ ವಿ ವರ್ ಫಿಕ್ಸ್ಡ್, ಈ ಫಿಲಮ್ ಪ್ಯಾಟರ್ನ್ಗೆ, ಈ ಫಿಲಮ್ ನಾನು ಯೋಚನೆ ಮಾಡ್ತಿರೋದಕ್ಕೆ ಆ್ಯಂಡ್ ಆಲ್ಸೋ ಈ ಫಿಲಮಿನ ಸ್ಪೀಡ್ಗೆ ಯಾರು ಸೂಟ್ ಆಗ್ತಾರೆ ಅಂದರೆ ಸತ್ಯ ಹೆಗ್ಡೆ ಅವರು ಅಂತ ಮಾಡಿ. ಫಸ್ಟ್ ಮೇನ್ ಹೇಳ್ಬೇಕಂದ್ರೆ ಡೈರೆಕ್ಟ್ರು 2 ಪಾಯಿಂಟ್ನ ತುಂಬ ಸ್ಟ್ರಿಕ್ಟ್ ಆಗಿದ್ರು. ಅಂದರೆ ಲೈಕ್ ಹೈ ಲೆವೆಲಲ್ಲಿ ಇಡೀ ಸಿನಿಮಾನ ನಾವು ಕ್ಯಾಪ್ಚರ್ ಮಾಡಬೇಕನ್ನೋದು. ತುಂಬ ಲೊಕೇಶನ್ ಬರುತ್ತೆ, ಸೊ ಒಂದೊಂದಕ್ಕೂ ಟೈಮ್ ಅಂದರೆ ಲೈಕ್ ಇರೋ ನಾವು ಅವೈಲೇಬಲ್ ಲೊಕೇಶನ್ನು ಮತ್ತು ಕ್ಯಾಂಡಿಡ್ ಆಗಿ ಜಾಸ್ತಿ ಕ್ರ್ಯಾಂಕ್ ಮಾಡೋಣ ಅಂತೇಳಿ. ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅವ್ರು. ಪ್ರಾಬಬ್ಲಿ ನಾನು ನನ್ನ ಆಯಸ್ಸಿನ 6.25 ವರ್ಷ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆಯೇನು. ಸೊ ಅವ್ರು ಆ ಒಂದು ಎಕ್ಸ್ಪೀರಿಯನ್ಸ್ ತೊಗೊಂಬಂದ್ರಲ್ಲ ಈ ಫಿಲಮ್ಗೆ, ಅದು ಇನ್ಕ್ರೆಡಿಬಲ್. ಅದು ಹೆಂಗೆ ನಾವು ಹೈ ಲೆವೆಲಲ್ಲಿ ಶೂಟ್ ಮಾಡಬೇಕು ಅನ್ನೋ ಒಂದು ಅಂದ್ಕೊಂಡ್ವಿ. ಟ್ರ್ಯಾಕ್ ಆ್ಯಂಡ್ ಟ್ರಾಲಿ ಯೂಸ್ ಮಾಡಬಾರ್ದು, ಈ ಥರ ಒಂದು ಏನೇನು ಮಾಡಬಾರ್ದು ಅನ್ನೋದು ಒಂದು ಲಿಸ್ಟ್ ಮಾಡಿದಾಗ ಅದ್ರ ಜೊತೆಗೆ ಒಂದು ಕಲರ್ ಸ್ಕೀಮ್ನ ಆ್ಯಡ್ ಮಾಡಿದ್ವಿ. ಅಂದರೆ ಒಂದು ಪ್ಯಾಲೆಟ್ ಬ್ಲೂ ಕಟ್ ಮಾಡಿಬಿಡೋಣ ಓವರಾಲ್ ಸಿನಿಮಾದಲ್ಲಿ. ಹೆಂಗಿದ್ರು ಎಲ್ಲೇ ನಾವು ಅವೈಲೇಬಲ್ ಲೊಕೇಶನ್ ಮಾಡಿದ್ರು ಬ್ಲೂ ಇದ್ದೇ ಇರುತ್ತೆ. ಎಲ್ಲಿ ಹೋದ್ರು, ಒಂದು ಬಸ್ ಹೋದ್ರೂ ಕೂಡ ಬ್ಲೂ ಸಿಗುತ್ತೆ, ಅಥವಾ ಎಲ್ಲಿ ಹೋದ್ರೂ ಒಂದು ಬ್ಲೂ ಇರುತ್ತೆ. ಸೊ ಬ್ಲೂ ಇಲ್ಲದೇ ಮಾಡೋಕ್ಕೆ ಹೋದ್ರೆ ಏನಾಗ್ಬೋದು ಅಂತ ಒಂದು ಚಿಕ್ಕದಾಗಿ ಅಂದ್ಕೊಂಡಾಗ ಅದ್ರ ಹಿಂದೆ ಬಿದ್ವಿ ಎಲ್ಲರೂ. ಅಸಿಸ್ಟೆಂಟ್ ಡೈರೆಕ್ಟರಿಂದ ಹಿಡಿದು ಆರ್ಟ್ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರು ವರ್ಕ್ ಮಾಡಿದಾಗ ನಮಗೊಂದು ಚಿಕ್ಕದಾಗಿ ಡಿಫ್ರೆನ್ಸ್ ಕಾಣಕ್ಕೆ ಶುರು ಆಯಿತು. ಆ ಡಿಫ್ರೆನ್ಸು ಏನನ್ನೋದು ಸ್ಕ್ರೀನಲ್ಲಿ ನೋಡ್ಬೋದು. ಒಂದು ಬ್ರೌನ್ ಸೈಡು, ವಾರ್ಮ್ ಸೈಡ್ ಇರುವಂಥ ಒಂದು ಪ್ಯಾಲೆಟ್ನ ಇಟ್ಕೊಂಡು ಅದರಲ್ಲಿ ಜಸ್ಟ್ 5 to 10% ಮಾತ್ರ ಬ್ಲೂ ಎಲಿಮೆಂಟ್ ಕಾಣೋ ಥರ ನಾವು ಟ್ರೀಟ್ ಮಾಡಿದ್ದೀವಿ. ಇನ್ ಆ್ಯಂಡ್ ಔಟ್ ನಾವೆಷ್ಟು ಕೆಲಸ ಮಾಡಿದೀವೋ ಅಷ್ಟೇ ಇಂಪಾರ್ಟೆಂಟ್ ಆಗಿ ಅಷ್ಟೇ ತಲೆ ಓಡಿಸಿರೋದು ಸತ್ಯ ಹೆಗ್ಡೆ ಅವರು. 360 ಅನ್ನೋದು ತುಂಬ ಸಿನಿಮಾಗಳಲ್ಲಿ ಮಾಡಿದ್ದಾರೆ, ಬಟ್ ನಮ್ಗೇನಂದರೆ ಅದೊಂದು ಇಷ್ಟೆಲ್ಲ ಆದಮೇಲೆ ಒಂದು ಪೀಕ್ನ ತೋರಿಸ್ಬೇಕಾಗಿತ್ತು. ಒಂದು ಅದಕ್ಕೆ ಪ್ರಾಪರ್ ವೇದಲ್ಲಿ ಅದು ಯುಟಿಲೈಸ್ ಆಯಿತು ಅಂತ ನನಗೆ ಅನಿಸ್ತಾ ಇದೆ. ಆ ಇನ್ಪುಟ್ಸ್ ತುಂಬ ಹೆಲ್ಪ್ ಆಯಿತು ನನಗೆ ಫಾರ್ ದಿ ಸೀನ್ಸ್, ಫಾರ್ ದಿ ಫಿಲಮ್ ಆಸ್ ವೆಲ್. ಪ್ರಾಬಬ್ಲಿ ಅನ್ ಅಸೆಟ್. ನಮ್ಮ ಈ ಫಿಲಮ್ಗೆ ಒಂದು ಒಳ್ಳೆ ಆಸ್ತಿ ಅವರು. ಈ ಸಿನಿಮಾದಲ್ಲಿ ಸೆಟ್ಸ್ದು ಒಂದು ಚಾಲೆಂಜಿಂಗ್ ಆಗಿತ್ತು. ಏನಂತಂದರೆ ನಾರ್ಮಲಾಗಿ ಎಲ್ಲರೂ ಸ್ಟುಡಿಯೋಗಳಲ್ಲಿ ಮಾಡ್ತಾರೆ ಸೆಟ್ಸ್, ಅಂದರೆ ಫ್ಲೋರ್ಗಳಲ್ಲಿ ಸೆಟ್ಸ್ ಹಾಕ್ತೀವಿ. ಈ ಸಿನಿಮಾದಲ್ಲಿ ಲೈವ್ ಲೊಕೇಶನ್ಸ್ನ ನಮ್ಮ ಈ ಸಿನಿಮಾ ಕಥೆಗೆ ಅಳವಡಿಸ್ಕೊಂಡು ಅದನ್ನು ಕ್ರಿಯೇಟಿವ್ ಮಾಡೋದಿತ್ತು. ಫಾರ್ ಎಕ್ಸಾಂಪಲ್ ಮನೆಗಳು, ನಮಗೆ ಈಗಿನ ಬೆಂಗಳೂರು ಮನೆಗಳು ಎಲ್ಲವನ್ನು ಒಡಿಸಿ ಹಳೆ ಮನೆಗಳನ್ನ ಹೊಸದಾಗಿ ಮಾಡಿಬಿಟ್ಟಿದ್ದಾರೆ. ನನಗೇನು ಅಂದರೆ ಒಂಚೂರು ಹಳೆ ಮನೆಗಳಿರಲಿ, ಹಳೆ ಬಸವನಗುಡಿ, ಹಳೆ ಚಾಮರಾಜಪೇಟೆ, ಈ ರೀತಿ ಮನೆಗಳಿರಲಿ ಅಂತ ಯೋಚನೆ ಮಾಡಿದಾಗ ಅವರೇ ಒಂದಿಷ್ಟು ಆಪ್ಷನ್ಸ್ ಕೊಟ್ಟು, ಸತ್ಯ ಹೆಗ್ಡೆ ಅವರು ಸೇರ್ಕೊಂಡು ಆಪ್ಷನ್ಸ್ ಕೊಟ್ಟು ಅದನ್ನು ಆ ರೀತಿ ಪ್ರಿಪೇರ್ ಮಾಡಿದ್ರು ಆ ಮನೇನ. ಎಕ್ಕಮಾರ್ ಸಾಂಗು ಲೊಕೇಶನ್ ಮೇಲ್ಕೋಟೆ ಹತ್ರ, ಶ್ರೀರಂಗಪಟ್ಟಣ ಆ ಕಡೆ ಎಲ್ಲ ಮಾಡಿದ್ವಿ. ಆಮೇಲೆ ಬ್ಯಾಂಗಲ್ ಬಂಗಾರಿ, ಕಲ್ಯಾಣ ಮಂಟಪದ ಸಾಂಗು ತುಂಬ ನ್ಯಾಚುರಲ್ ಆಗಿ ನನಗೂ ಖುಷಿ ಆಗೋದು ಫ್ರೇಮಲ್ಲಿ ನೋಡಿದಾಗ ಸಾಂಗ್ಸ್ನ. ಆ ಥರ ತುಂಬ ಚೆನ್ನಾಗಿ ಬಂತು. ಸಿನಿಮಾಗೆ ಏನು ಬೇಕೋ ಅದಕ್ಕೆ ಒಂದು ಮೆಟಫರ್ ಥರ ವರ್ಕ್ ಆಗಿದೆ ಆರ್ಟ್ ಕೆಲಸಗಳು.